ಕರ್ನಾಟಕದಲ್ಲಿ ಆರ್ಎಸ್ಎಸ್ ನಿಷೇಧದ ಚರ್ಚೆ ವಿಚಾರ ಇವತ್ತು ಬೆಂಗಳೂರಿಗೆ ಭೇಟಿಯನ್ನ ನೀಡಲಿದ್ದಾರೆ ಮೋಹನ್ ಭಾಗವತ್. ಪ್ರಿಯಾಂಕ್ ಪತ್ರದ ಹಿನ್ನೆಲೆ ಮಹತ್ವವನ್ನ ಪಡೆದುಕೊಂಡಂತಹ ಮೋಹನ್ ಭಾಗವತ್ ಅವರ ಭೇಟಿ. ಮೋಹನ್ ಭಾಗವತ್ ಆರ್ಎಸ್ಎಸ್ ರಾಷ್ಟ್ರೀಯ ಸಂಘದ ಸಂಚಾಲಕ. ಸಂಜೆ 4 ಗಂಟೆಗೆ ಕೇಶವ ಕೃಪಾಗೆ ಆಗಮಿಸ್ತಾ ಇದ್ದಾರೆ ಮೋಹನ್ ಭಾಗವತ್. ಚಾಮರಾಜಪೇಟೆಯಲ್ಲಿರುವಂತಹ ಆರ್ಎಸ್ಎಸ್ ಕಚೇರಿ ಕೇಶವ ಕೃಪಾದಲ್ಲಿ ಸಂಘದ ಪ್ರಮುಖರ ಜೊತೆ ಮೋಹನ್ ಭಾಗವತ್ ಸಭೆಯನ್ನ ನಡೆಸಲಿದ್ದಾರೆ. ಪ್ರಸಕ್ತ ಬೆಳವಣಿಗೆಗಳು ಹಾಗೂ ಆರ್ಎಸ್ಎಸ್ ಶತಾಬ್ದಿ ಆಚರಣೆ ಹಿನ್ನೆಲೆ ಚರ್ಚೆಗಳನ್ನ ನಡೆಸಲಾಗುತ್ತೆ. ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು, ನಿಷೇಧವನ್ನ ಮಾಡಬೇಕು ಅಂತ ಹೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಬಿಜೆಪಿಯೂ ಕೂಡ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯ ನಾಯಕರು ಕೂಡ ಹರಿಹಾಯ್ತಾ ಇದ್ದಾರೆ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫೋಟೋವನ್ನ ಹರಿಬಿಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟಾಂಗ್ ಅನ್ನ ಕೊಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಮೋಹನ್ ಭಾಗವತ್ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇರುವುದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಆಗಮಿಸ್ತಾ ಇದ್ದಾರೆ ಅನ್ನೋದು ಒಂದ್ ಕಡೆ ಚರ್ಚೆಯಾಗಿದೆ. ಇನ್ನು ಕೇಶವ ಕೃಪಾದಲ್ಲಿ ಸಂಘದ ಪ್ರಮುಖರ ಜೊತೆ ಮೋಹನ್ ಭಾಗವತ್ ಅವರು ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಇವತ್ತಿನ ಈ ಒಂದು ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಪ್ರಿಯಾಂಕ್ ಪತ್ರದ ಬೆನ್ನಲ್ಲೇ ಈ ಮಹತ್ವದ ನಡೆ.